ಈಗ ನಮ್ಮ ಪತಂಜಲಿ ಸ್ವಾಭಿಮಾನ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರುದ್ರಣ್ಣ ಗುರುಗಳು ಅವರನ್ನು ಕುರಿತು ಮಾತನಾಡಬೇಕಂತ ಅವ್ರಿಗೆ ಕೇಳ್ಕೊತೀನಿ. ಎಲ್ರಿಗೂ ಶುಭ ಮುಂಜಾನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಸಹೋದರಿ ನಾಗರತ್ನ ಬಡಿಗಂಡ್ರವರೇ, ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿಗಳಾಗಿರ್ತಕ್ಕಂಥ ಶ್ರೀಯುತ ಗಿರಿಯಪ್ಪ ಮುಂಡಿವಾಳ್ರೆ, ಮಹಿಳಾ ಪತಂಜಲಿ ಯೋಗ ಸಮಿತಿಯ ಪ್ರಭಾರಿಗಳಾಗಿರ್ತಕ್ಕಂಥ ಸಹೋದರಿ ಶೋಭಾ ಗುಗ್ರಿ ಅವರೇ, ಹಿರಿಯರಾದ KS ಗುಗ್ರಿ ಅವರೇ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ SN ಬಳ್ಳಾರಿ ಗುರುಗಳೇ, ನಮ್ಮ ಭಾರತ್ ಸ್ವಾಭಿಮಾನ ಟ್ರಸ್ಟ್ದ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಹಿರೇಮಠರೇ, ಎಲ್ಲ ಯೋಗ ಸಾಧಕ ಬಂಧುಗಳೇ, ಪೂಜ್ಯ ತಾಯಂದಿರೇ, ಸಹೋದರಿಯರೇ, ಇದೊಂದು ಅಪರೂಪದ ಕ್ಷಣ ಅಂತೇಳಿ ಹೇಳ್ಬೋದು. ಇವತ್ತು ತಮ್ಮ ಸುದೀರ್ಘವಾಗಿರ್ತಕ್ಕಂಥ 34 ವರ್ಷಗಳ ಸೇವೆಯನ್ನ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಸಂಸ್ಥೆಯಲ್ಲಿ ಸಲ್ಲಿಸಿ ಕಳೆದ ತಿಂಗಳು ಸೇವಾ ನಿವೃತ್ತಿಯನ್ನು ಹೊಂದಿ ಇವತ್ತು ಈ ನಮ್ಮ ಸಂಘಟನೆಗಳ ಎಲ್ಲ ಸಂಘಟನೆಗಳಿಂದ ಆತ್ಮೀಯವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡ್ತಕ್ಕಂಥ ಅಪರೂಪದ ಕ್ಷಣ. ನಾನಿವತ್ತು ಅವರ ಈ ಕಾರ್ಯಕ್ರಮದ 2ನೇ ಕಾರ್ಯಕ್ರಮ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಸಂಸ್ಥೆಯ ಒಂದು ಬೀಳ್ಕೊಡುವಂತ ಸಮಾರಂಭದಲ್ಲಿನೂ ಕೂಡ ನಾನು ಪಾಲ್ಗೊಳ್ತಕ್ಕಂಥ ಒಂದು ಸದಾವಕಾಶ ನನಗೆ ಸಿಕ್ಕಿತ್ತು. ಆ ಸಂಸ್ಥೆಯವ್ರು ಕೇಳಿದ್ರಂತೆ, ನೀವು ಯಾರಾದರೂ ಪೂಜ್ಯರನ್ನ ಸ್ವಾಮಿಗಳನ್ನ ಆ ಬೀಳ್ಕೊಡೋ ಸಮಾರಂಭಕ್ಕೆ ಕರೆಯೋದಿದ್ರೆ ಹೇಳ್ರಿ, ನಾವು ಅವ್ರನ್ನ ಕರಿತೀವಿ ಅಂತೇಳಿ. ನನಗೆ ಯಾವ ಸ್ವಾಮಿಗಳು ಬೇಕಾಗಿಲ್ಲ, ಗುಳುಗುಳಿ ಸರ್ನ ನೀವು ಕರೆಸಿದ್ರೆ ಅಂದ್ರೆ ಸಾಕು ಅಂತೇಳಿ ಅಷ್ಟೊಂದು ಅಭಿಮಾನದಿಂದ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ಮೊಟ್ಟ ಮೊದಲು ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ನಮ್ಮ ಗುರುಗಳು ಹೇಳ್ದಂಗೆ ಸೇವೆಯಿಂದ ನಿವೃತ್ತಿ ಆಗೋದು ಅದು ನಮ್ಮ ಕಾನೂನಿನ ಅನ್ವಯ ಎಲ್ರಿಗೂ ಕೂಡ ಅದು ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಬಂದೇ ಬರ್ತದೆ. ಆದರೆ ಆ ಸುದೀರ್ಘವಾದಂಥ ಸೇವೆಯೊಳಗೆ ನಾವು ಯಾವ ರೀತಿಯಲ್ಲಿ ಆ ಸಂಸ್ಥೆಯ ಜೊತೆಗೆ, ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರ ಜೊತೆಗೆ ನಾವು ಕೆಲಸವನ್ನು ನಿರ್ವಹಿಸಿದ್ವಿ ಅಂತ ಹೇಳಿದ್ರೆ, ಮೊನ್ನೆ ನಾನು ಅವತ್ತಿನ ಅಪರೂಪದ ಕ್ಷಣಗಳನ್ನು ಕಣ್ಮುಂದೆ ನೋಡಿದಾಗ ಅವರ ಎಷ್ಟೊಂದು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಆ ಸಂಸ್ಥೆಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಮನಗಂಡೆ ಅವತ್ತಿನ ದಿವಸ. ಹಿರಿಯ ಎಲ್ಲ ಸೇವಾ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಸುಮಾರು 4 ರಿಂದ 5 ಜನ ಮುಖ್ಯೋಪಾಧ್ಯಾಯರು ಅವತ್ತಿನ ದಿವಸ ಪ್ರೆಸೆಂಟ್ ಇದ್ರು. ಶಾಲೆಯೊಳಗೆ ಸೇವೆಯನ್ನು ಮಾಡಿ ನಿವೃತ್ತಿ ಆದ್ಮೇಲೆ ಹಂಗೆ ಬರೋದು ಬಹಳ ಕಡಿಮೆ. ಆದ್ರೆ ಅವತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಂದ್ರೆ ಇವರು ಆ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಸಮರ್ಪಣಾ ಭಾವ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನಾನು ಮತ್ತು ನನ್ನದು, ಇದು ನನ್ನವರು, ಇದು ನನ್ನದು ಅನ್ನುವಂಥದ್ದು ಎರಡೂ ಕಡೆಯಿಂದ ಬಂದಾಗ ಮಾತ್ರ ಆ ರೀತಿಯ ಒಂದು ಸಮರ್ಪಣಾ ಭಾವ ಎಲ್ಲರಲ್ಲಿನೂ ಬರೋದಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ತಮ್ಮ 34 ವರ್ಷದ ಸುದೀರ್ಘ ಅವಧಿಯನ್ನ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು ನಮ್ಮ ನಾಗರತ್ನಕ್ಕರು. ಬಂದ ತಕ್ಷಣ ಹಿರೇಗೌಡರು ಮೇಡಮ್ ಅವರು ಅವ್ರನ್ನ ತಬ್ಕೊಂಡು ಆ ಆಲಿಂಗನ ಇದೆಯಲ್ಲ, ಅಂದ್ರೆ ಆ ಅಪರೂಪದ ಕ್ಷಣಗಳು. ನಾನು ಕುತ್ಕೊಂಡಿದ್ದೆ ಅಲ್ಲಿ ಆಫೀಸ್ ರೂಮ್ನೊಳಗೆ, ಬಂದವರೇ ಇವ್ರನ್ನ ತಬ್ಕೊಂಡು ವಿಶ್ ಮಾಡ್ತಕ್ಕಂಥದ್ದು. ಅವರು ಪ್ರಿನ್ಸಿಪಲ್ ಆಗಿ ರಿಟೈರ್ ಆದಂಥವ್ರು, ಇವರು ದ್ವಿತೀಯ ದರ್ಜೆ ಸಹಾಯಕರು. ಆ ಯಾವ ಇದನ್ನು ಕೂಡ ಅಲ್ಲಿ ಸಂಬಂಧಗಳು, ಆ ಒಂದು ಅಂಶ ನನಗೆ ಕಾಣಲಿಲ್ಲ ಅನ್ನುವಂಥದ್ದು. ಪ್ರತಿಯೊಬ್ಬರು ಅಲ್ಲಿ ಇರ್ತಕ್ಕಂಥ ಕರಬಸು ಇರ್ಬೋದು, ಎಲ್ಲರನ್ನೂ ನಾನು ನೋಡಿಕೊಂಡೆ. ಹಾಗಾಗಿ ಇಂತಹ ಅಪರೂಪದ ವ್ಯಕ್ತಿತ್ವ ನಾಗರತ್ನ ಅಂದ್ರೆ ಅದೊಂದು ಅಮೂಲ್ಯವಾಗಿರ್ತಕ್ಕಂಥ ರತ್ನನೇ. ಮತ್ತು ನೇರವಾಗಿ
ಕೆಲವೊಂದಿಷ್ಟು ಅಂಶಗಳನ್ನು ಅವ್ರ ಚೇರ್ಮನ್ಗೆ ಅವತ್ತಿನ ದಿವಸ ವೇದಿಕೆ ಮೂಲಕ ಹೇಳಿದ್ದನ್ನು ನೋಡಿದರೆ ಆ ರತ್ನ ಯಾವಾಗ ಕಠೋರವಾಗಿರಬೇಕು ಆ ಸಂದರ್ಭದಲ್ಲಿ ಕಠೋರವಾಗಿರ್ತಕ್ಕಂಥ ಸ್ವಭಾವ, ಯಾವ ಒಂದು ಸಂದರ್ಭದಲ್ಲಿ ಮೃದುವಾಗಿರಬೇಕು, ನಯವಾಗಿರಬೇಕು, ಆ ಸಂದರ್ಭಕ್ಕೆ ಯಾವ ರೀತಿ ಅವರ ವ್ಯಕ್ತಿತ್ವವನ್ನು ಇರಬೇಕೋ ಆ ರೀತಿ ನಿಭಾಯಿಸ್ಕೊಂಡು ಬಂದಿರತಕ್ಕಂಥ ಒಂದು ಅಪರೂಪದ ಒಂದು ವ್ಯಕ್ತಿತ್ವ ಸಹೋದರಿ ನಾಗರತ್ನಕ್ಕದ್ದು ಅನ್ನುವಂಥದ್ದನ್ನು ಹೇಳ್ಬೋದು. ಇಂತಹ ಒಂದು ಸಹೋದರಿ ಈ ಕಕ್ಷೆಗೆ ನಮ್ಮ ಗಂಗಾಧರ ಬಡಿಗಣ್ಣವ್ರನ್ನ ನಾವು ನೆನೆಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಯಾವಾಗ ಈ ಸಂಘಟನೆ ಜವಾಬ್ದಾರಿ ತಗೊಂಡಾದ ನಂತರ BM ಹಿರೇಮಠ ಗುರುಗಳು ನಾವು ಕಳ್ಕೊಂಡಿದ್ದ ಮೇಲೆ ಇದನ್ನು ಯಾರು ನಿಭಾಯಿಸೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದ್ದಾಗ ಅವಾಗ ನಮ್ಮ ಜೊತೆಗೆ ಬೆಂಗಾವಲಾಗಿ ನಿಂತ್ಕೊಂಡು ಸಮರ್ಥವಾಗಿ ಈ ಕಕ್ಷೆಯನ್ನು ಅಥವಾ ಈ ಸಂಸ್ಥೆಯನ್ನು ಪ್ರಭಾರಿ ಸ್ಥಾನದಲ್ಲಿ ಇದ್ಕೊಂಡು ಬಹಳಷ್ಟು ಯಶಸ್ವಿಯಾಗಿ ಅನೇಕ ಕಕ್ಷೆಗಳನ್ನು ರೂಪಿಸೋದ್ರ ಮೂಲಕ ಗದಗಿನ ಪರಿಸರದೊಳಗೆ ಬಹಳಷ್ಟು ಕಕ್ಷೆಗಳನ್ನು, ಹೊಸ ಕಕ್ಷೆಗಳನ್ನು ಪ್ರಾರಂಭ ಮಾಡಿ ಆ ಕಕ್ಷೆಗಳನ್ನು ನಿರಂತರವಾಗಿ ನಡೆಯುವಂತೆ ನೋಡ್ಕೊಳ್ಳೋದಕ್ಕೆ ನಮ್ಮ ಗಂಗಾಧರ ಬಡಿಗಣ್ಣವ್ರನ್ನ, ಅವರ ಸೇವೆಯನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಅವ್ರ ಜೊತೆಗೆ ಅವ್ರು ಅಷ್ಟೊಂದು ಕೆಲಸಗಳನ್ನು ನಮ್ಮ ಜೊತೆಗೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾಗರತ್ನಕ್ಕ. ಯಾಕಂದ್ರೆ ಇದು ನಾನು ಭಲೆ ಜೋಡಿನೇ ಅಂತಿರ್ತೀನಿ ನಾನು ಯಾವಾಗ್ಲೂ. ನಾವು ಯಾವುದೇ ಪ್ರವಾಸದಲ್ಲಿ ಇರಬೇಕಾಯ್ತು ಅಂತ ಹೇಳಿದ್ರೆ ಅವ್ರ ಕಕ್ಷೆಗಳನ್ನ ಅಲ್ಲಿ ರಾಚೋಟೇಶ್ವರ ಗುಡಿ ಹಿಂದಿನ ಒಂದು ಇದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮೈಕ್ ಸಿಸ್ಟಮ್ ತಗೊಂಡು ಅಲ್ಲಿ ಇಬ್ರು ಗಂಡ ಹೆಂಡತಿ ಬರ್ತಿದ್ರು, ಅಲ್ಲಿ ಬಂದಲ್ಲಿ ಸೇವೆ ಮಾಡ್ತಿದ್ರು. ಹಾಗೆ ಇಲ್ಲಿ ಇದ್ರದ್ದು ಸ್ಕೂಲ್ ಇದೆ, ಆ ಸ್ಕೂಲ್ನಲ್ಲಿ ಬೆಳಗ್ಗೆ 5 ಗಂಟೆಗೆ ಹೋದಾಗ ಇಬ್ರು ತಯಾರಿ ಮಾಡ್ಕೊಂಡು ನಿಂತ್ಕೊಳ್ತಕ್ಕಂಥ ಒಂದು ಸಂದರ್ಭಗಳನ್ನು ನೆನೆಸ್ಕೊಂಡ್ರೆ ಎಂಥ ಅಪರೂಪದ ಒಂದು ಸೇವೆ. ಈ ಸೇವೆಗಳು ಬೇರೆ ಬೇರೆ ಕಡೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಇನ್ನೊಂದು ಅಪರೂಪವಾದಂಥ ಸೇವೆಯನ್ನು ನಾನು ಸ್ಮರಿಸಲೇಬೇಕಾಗ್ತದೆ. ಕೆಲವೊಮ್ಮೆ ಕೆಲಸದ ಒತ್ತಡದೊಳಗೆ, ಯಾಕಂದ್ರೆ ಅವಾಗ ಎಲ್ಲ ಸಂಘಟನೆಗಳ ಜವಾಬ್ದಾರಿ ನನ್ನ ಮೇಲಿತ್ತು. 5 ಸಂಘಟನೆಗಳ ಜವಾಬ್ದಾರಿ, ಕೃಷಿ ಪಂಚಾಯತದ್ದು ಇರ್ಬೋದು, ಅಥವಾ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ದು ಇರ್ಬೋದು, ಪತಂಜಲಿ ಯೋಗ ಸಮಿತಿದು ಇರ್ಬೋದು, ಯುವ ಭಾರತದ ಇರ್ಬೋದು. ಆ ಕಾರ್ಯದ ಒತ್ತಡದೊಳಗೆ ಮಾಡಿರ್ತಕ್ಕಂಥ, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕೆಲಸಗಳು ನಾವು ಸಮಾಜಕ್ಕೆ ತಿಳಿಸ್ತಕ್ಕಂಥದ್ದು ಆಗ್ತಿರ್ತಿಲ್ಲ. ಕೆಲವೊಮ್ಮೆ ಪತ್ರಿಕೆ ಕೊಡೋದಾಗ್ಲಿ ಅಥವಾ ಇನ್ಯಾವುದೋ ಒಂದು ಮಾಧ್ಯಮಕ್ಕೆ ಕಳಿಸ್ತಕ್ಕಂಥ ಕೆಲಸ ಕೆಲವೊಮ್ಮೆ ನನಗೆ ನಿಭಾಯಿಸಕ್ಕಾಗ್ತಿರ್ಲಿಲ್ಲ. ನಾನು 1-2 ಸಾರಿ ಗಮನಿಸಿದೆ, ಇವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟರೆ, ಯಾಕಂತ ಹೇಳಿದ್ರೆ ಅವರು ಅದರಲ್ಲಿ ಆಸಕ್ತಿಯನ್ನು ಇರೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾಗ ಬಹಳ ಸಮರ್ಥವಾಗಿ, ಯಶಸ್ವಿಯಾಗಿ ಈ ಕ್ಷಣದವರೆಗೂ ಅದನ್ನು ತಾವು ಚಾಚು ತಪ್ಪದೆ ನಿಭಾಯಿಸ್ಕೊಂಡು ಬಂದಿರತಕ್ಕಂಥದ್ದಕ್ಕೆ ಸಂಘಟನೆಯ ವತಿಯಿಂದ ನಾನು ಬಹಳಷ್ಟು ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ. ಇಂಥ ಅಪರೂಪದ ಒಂದು ಜೀವನವನ್ನು ನಡೆಸ್ಕೊಂಡು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ತಮ್ಮ ಸೇವೆಯ ಉದ್ದಕ್ಕೂ ಕೂಡ ಅವತ್ತಲ್ಲಿ ಹೇಳಿದ್ರು ಹಿರೇಗೌಡರು ಮೇಡಮ್ ಅವರು, ಇವರು ಬಂದಂಥ ಫೀಸ್ಗಳನ್ನು ಅವತ್ತು ಕಲೆಕ್ಷನನ್ನು ಒಂದೊಂದು ಸುಳಿಯೊಳಗೆ ಸುತ್ತಿ ಇಡ್ತಿದ್ರಂತೆ. ಆ ಹೆಡ್ ಮಾಸ್ಟರ್ಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗೈತಿ, ಏನಾಗೈತಿ ಅನ್ನುವಂಥದ್ದು ಬರ್ತಿರ್ಲಿಲ್ಲ. ಯಾವಾಗ ಇವ್ರು ಹೋಗಿ ಕೊಟ್ಟಾಗ ಇಷ್ಟು ದುಡ್ಡು ಐತೇನೋ ಅನ್ನುವಂಥದ್ದನ್ನು ಅವತ್ತೇ ಎಣಿಸ್ಕೊಂಡು, ಅವಾಗ ಆ ಇದಕ್ಕೆ ಏನು ಎಕ್ಸಾಮಿನೇಷನ್ಸ್ ಫೀಸ್ ಹೆಂಗೆ ಕಟ್ಟಬೇಕು, ಇನ್ನೊಂದಕ್ಕೆ ಹೆಡ್ಗೆ ಯಾವ ಫೀಸನ್ನು ಕಳಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡ್ತಿದ್ರು ಅಂತ. 34 ವರ್ಷದ ಅವಧಿಯ ಸೇವೆಯಲ್ಲಿ ಒಂದೇ ಒಂದು ನಯ ಪೈಸೆ ಕೂಡ ಯಾವುದೇ ರೀತಿಯಾದಂಥ ಒಂದು ಇದು ಆಗ್ಲಾರ್ದಂಗೆ ಆ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಬ್ಬ
ಸಹೋದರಿ. ಸೊ ಇಂಥ ಒಂದು ಅಪರೂಪದ ವ್ಯಕ್ತಿತ್ವದ ಅವ್ರ ಗುಣಗಳನ್ನು ನಾವು ನೋಡಿಕೊಂಡ್ವಿ ಅಂತ ಹೇಳಿದ್ರೆ, ಅವರ ಇಬ್ಬರು ಒಬ್ಬ ಕಾರ್ಯದರ್ಶಿಯಾಗಿ, ಸಂಘಟನೆಯ ಕಾರ್ಯದರ್ಶಿಯಾಗಿ ನಿರಂತರವಾಗಿ ಈ ಸಂಘಟನೆಗೆ ಸೇವೆಯನ್ನು ಸಲ್ಲಿಸಿ ಇವತ್ತಿಗೂ ಕೂಡ ಅವರು ಬೇರೆ ಬೇರೆ SC/ST ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲಿ ಕಕ್ಷೆಗಳನ್ನು ನಡೆಸಿ ಬೇರೆ ಬೇರೆ ನಮ್ಮ ಜೊತೆಗೆ ಮುಳುಗುಂದ, ಲಕ್ಷ್ಮೇಶ್ವರ ಎಲ್ಲ ಸಹೋದರಿಯರು ಬರ್ತಾರೆ. ಅವ್ರ ಜೊತೆಗೆ ಅವರು ಕೂಡ ಭಾಳ ಅವ್ರ ಆ್ಯಂಕರಿಂಗ್ ವಿಶೇಷವಾಗಿರ್ತಕ್ಕಂಥ ಒಂದು ಅವರು ನಾನಿವತ್ತಿಲ್ಲಿ ತಾವೆಲ್ಲರೂ ಗಮನಿಸಿರ್ಬೋದು, ಅವ್ರ ಆ್ಯಂಕರಿಂಗ್ ಮಾಡುವಂಥ ಒಂದು ರೀತಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ನಮಗೆ ಅಬ್ಸೆನ್ಸ್ ಆಗ್ತೈತಿ ಅನ್ನುವಂಥದ್ದು. ಅದನ್ನ ನಾವು ಅನುಕರಣೆ ಮಾಡಬೇಕು, ಅದನ್ನು ಕಲಿಬೇಕು ಎಲ್ಲರೂ ಕೂಡ. ಸೊ ಹಾಗಾಗಿ ಅಂತಹ ಒಂದು ಅನುಪಮ ಸೇವೆಯನ್ನು ಈ ಸಂಘಟನೆಗೆ ಸಲ್ಲಿಸಿದ್ದಾರೆ. ನಾವು ಯಾವತ್ತೂ ಅದನ್ನು ಸ್ಮರಿಸ್ತಾ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಅವರು ಒಂದು ಕಡೆ ಸೇವೆಯಿಂದ ನಿವೃತ್ತಿ ಆದರೆ ಅಂತ ಹೇಳಿದ್ರೆ ನಮಗೆ ಒಂದು ಕಡೆ ನೋವಾಗ್ತದೆ, ಇನ್ನೊಂದು ಕಡೆ ಖುಷಿನೂ ಆಗ್ತದೆ. ನನ್ನ ಸಂಘಟನೆಗೆ ಇನ್ನೂ ಹೆಚ್ಚು ಶಕ್ತಿ ತುಂಬತಕ್ಕಂಥ ಒಂದು ಅವಕಾಶ ಇವತ್ತು ಅವ್ರಿಗೆ ಒದಗಿ ಬಂದಿದೆ ಅನ್ನುವಂಥ ಸಂತೋಷನೂ ಕೂಡ ನಮಗೆ ಆಗ್ತದೆ. ಅವರು ಈಗಾಗಲೇ ಯೋಗದ ಒಂದು ಸೇವೆಯನ್ನು ನೀಡ್ತಾ ಅದರ ಜೊತೆಗೆ ಧ್ಯಾನದಲ್ಲಿನೂ ಕೂಡ ಭಾಳಷ್ಟು ಒಂದು ಸಾಧನೆಯನ್ನು ಮಾಡಿಕೊಂಡು ಆ ಕಕ್ಷೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರ ಮುಂದಿನ ದಿನಮಾನದಲ್ಲಿ ಅವರ ಒಂದು ಏನು ಜೀವನ, ಇನ್ನೊಂದು ಮಾತು ಹೇಳೋದಕ್ಕೆ ಮರ್ತೆ, ಅವತ್ತಿನ ಪತ್ರಿಕೆಯೊಳಗೆ ಒಂದು ಲೇಖನ ಬಂದಿತ್ತು. ಆ ಲೇಖನದ ಶೀರ್ಷಿಕೆನೇ ಕರ್ತವ್ಯ ನಿಷ್ಠೆ ಜೀವ ನಾಗರತ್ನ ಅಂತೇಳಿ. ಬಹುಶಃ ಇದು ಬಹಳಷ್ಟು ಜನರಿಗೆ ಸಿಗೋದಿಲ್ಲ. ಆ ಕರ್ತವ್ಯ ನಿಷ್ಠೆಯನ್ನು ಸಂಪೂರ್ಣವಾಗಿ ಸಮರ್ಪಕವಾಗಿ ನಿಭಾಯಿಸ್ತಕ್ಕಂಥದ್ದಕ್ಕೆ ಆ ಒಂದು ಹೆಡ್ಡಿಂಗ್ ಶೀರ್ಷಿಕೆ ಏನಿದೆ ಬಹಳ ಅವ್ರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಶೀರ್ಷಿಕೆ ಅಂತ ಹೇಳಿ ನಾವು ಅನ್ಕೋಬೋದು. ಅಂಥ ಒಂದು ಸೇವೆಯನ್ನು ಸಲ್ಲಿಸತಕ್ಕಂಥವ್ರಿಗೆ ಮುಂದಿನ ದಿನಮಾನದಲ್ಲಿ ಆ ಭಗವಂತ ಇನ್ನೂ ಹೆಚ್ಚು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ವಿಶೇಷವಾಗಿ ನೆಮ್ಮದಿಯನ್ನು ನೀಡಲಿ ಅನ್ನುವಂಥ ಶುಭ ಹಾರೈಕೆ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ನೀಡ್ತಾ, ನಾವು ಕೂಡ ಎಲ್ಲರೂ ಜೊತೆಗಿದ್ದೀವಿ. ಮತ್ತು ಒಂದು ನಾನು ನೆನಪಿಸ್ಕೊತೀನಿ, ಇವತ್ತು ಅವರೊಂದು ಗುಣ ಏನಿತ್ತು ಅಂತ ಹೇಳಿದ್ರೆ ಇನ್ನೊಬ್ಬರ ಕಷ್ಟ ಕಾಲದಲ್ಲಿನೂ ಕೂಡ ಆಗಬೇಕು ಅನ್ನೋದಕ್ಕೆ ನನ್ನ ಬದುಕಿನೊಳಗೆ ಒಂದು ಘಟನೆ ನಡೀತದೆ. ಕೋವಿಡ್ ಸಂದರ್ಭದೊಳಗೆ ನಾನು ಬಹಳಷ್ಟು ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಂದರ್ಭದೊಳಗೆ ಮಾನಸಿಕವಾಗಿ ಕುಗ್ಗಿದಾಗ ನಾನು ಮತ್ತು ನನ್ನ ದಂಪತಿ ನಾವು ಸಮೇತ ಅವರಿಬ್ಬರು ಸೇರಿ ಬಂದು ಒಂದು ಸ್ಥೈರ್ಯವನ್ನು ತುಂಬ್ತಾರೆ. ಅಣ್ಣ, ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಿ? ನನ್ನ ಹತ್ರ ಬಂಗಾರ ಐತಿ, ಆ ಬಂಗಾರ ತಗೊಂಡು ನೀವೆಲ್ಲರೂ ಇಟ್ಟು ನಿಮ್ಮ ಆರ್ಥಿಕ ಒಂದು ಇದನ್ನು ಪರಿಸ್ಥಿತಿನ ಸರಿ ಮಾಡಿಕೊಳ್ರಿ ಅನ್ನುವಂತಹ, ಅಂದರೆ ಇನ್ನೊಬ್ಬರ ಕಷ್ಟದಲ್ಲಿ ಆಗಬೇಕು ಅನ್ನುವಂಥದ್ದು ನಾನು ನೆನಪಿಸ್ಕೊಳ್ಳಬೇಕು. ಅಂಥ ಒಂದು ಸ್ವಭಾವ ಬಹುಶಃ ನಾವು ಎಲ್ಲೂ ಅವರೆಲ್ಲೂ ಈ ಒಂದು ಸಂಘಟನೆಯೊಳಗೆ, ಈ ಒಂದು ಸಂಬಂಧದೊಳಗೆ ನಾವೆಲ್ಲರೂ ಒಂದೇ ಮನೆಯ ಒಂದೇ ತಾಯಿಯ ಮಕ್ಕಳು ಅನ್ನುವ ಹಾಗೆ ಇದೊಂದು ಸಂಗಮ ಆಗಿದೆ. ಇದನ್ನು ಹೀಗೇ ನಾವು ಎಲ್ಲರೂ ಕಾಯ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮಾತು ಹೇಳಬೇಕು. ಸಂಘಟನೆ, ಬಹಳಷ್ಟು ಸಂಘಟನೆಗಳು ಯೋಗದ ಸೇವೆಯನ್ನು ಇವತ್ತು ಬೇರೆ ಬೇರೆ ಈ ದೇಶದಲ್ಲಿ ಸಲ್ಲಿಸ್ತಾ ಇವೆ. ಆದರೆ ಇವತ್ತಿನವರೆಗೂ ಕೂಡ ಪಾರದರ್ಶಕವಾಗಿ ಉಚಿತವಾಗಿ ಏನಾದರೂ ಯೋಗ ಕೊಡ್ತಕ್ಕಂಥ ಒಂದು ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಪತಂಜಲಿ ಯೋಗ ಸಮಿತಿ ಅನ್ನುವಂಥದ್ದನ್ನು ಮರಿಬಾರ್ದು. ಹಾಗಾಗಿ ಈ ಸಂಘಟನೆಯನ್ನು ಹುಟ್ಟು ಹಾಕಿ ಕಟ್ಟಿ ಬೆಳೆಸಬೇಕಾಯಿತು ಅಂತ ಹೇಳಿದ್ರೆ ಭಾಳಷ್ಟು ನೋವು ನಲಿವುಗಳನ್ನು, ಅನೇಕ ಸಮಸ್ಯೆಗಳನ್ನು ಎದುರಿಸಿಕೊಂಡು ಬಂದಿರೋದ್ರಿಂದ ಆ ಹಿನ್ನೆಲೆಯೊಳಗೆ ಆ ಸಂಘಟನೆಗೆ ಎಲ್ಲೋ ಧಕ್ಕೆ ಆಯಿತು ಅಂತ ಹೇಳಿದ್ರೆ ನನಗೆ ಭಾಳಷ್ಟು ನೋವಾಗ್ತದೆ ಅನ್ನುವಂಥ ಕಾರಣದಿಂದ ಕೆಲವೊಂದಿಷ್ಟು ಕಠೋರವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಮಾತ್ರ, ಬೇರೆ ಯಾವುದೇ ರೀತಿಯಾದಂಥ ಅನ್ಯಥಾ ಭಾವಿಸದೆ ಆ ಒಂದು ಸಂಘಟನೆಯ ಒಂದು ಏನೋ ನಿಷ್ಠೆ ಇದೆ, ಆ ಸಂಘಟನೆಗೆ ಇರ್ತಕ್ಕಂಥ ಒಂದು ಪವಿತ್ರತೆ ಇದೆ,
ಅದನ್ನು ನಾವೆಲ್ಲರೂ ಕೂಡ ಕಾಯ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಈ ಸಂಘಟನೆಯಲ್ಲಿ ಇರ್ತಕ್ಕಂಥವರ ಜವಾಬ್ದಾರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಸಹೋದರಿಗೆ ಶುಭವನ್ನು ಹಾರೈಸಿ ಇವತ್ತು ನಿಮ್ಮೆಲ್ಲರ ಮಧ್ಯೆ ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸಂಘಟಕರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇದೆ. ಓಂ. ಅತ್ಯಂತ ಹೆಮ್ಮೆಯ ಮತ್ತು ಅಭಿಮಾನದ ನುಡಿಗಳನ್ನು ಆಡಿದಂಥ ನಮ್ಮ ಭಾರತ ಸಂವಿಧಾನ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರುದ್ರಣ್ಣ ಗುಳಿಗೇಶ್ವರ ನಮ್ಮ ಎಲ್ಲ ಸಂಘಟನೆಯ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.